ಫೈನಲಿ ಟಾಕ್ಸಿಕ್ ಮೂವಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರು. ಆಗಸ್ಟ್ 26, 2026 ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ದಾರೆ. ಈ ಸಲ ಯುದ್ಧನೇ ಬೇರೆ. ಬಟ್ ಆದರೆ ಟೀಮ್ ಅವರೇ ಸ್ವಲ್ಪ ಟಾಕ್ಸಿಕ್ ಆಗೋಗಿದ್ದಾರೆ ಅನ್ನಿಸ್ತೈತೆ. ಏನಕ್ಕೆ ಅಂದರೆ ಹೇಳೋಕ್ಕಾಗಲ್ಲ, ಯಾವಾಗ ತಿರ್ಗಾ ವಾಪಸ್ ಚೇಂಜ್ ಮಾಡ್ತಾರೆ, ಅವ್ರಗಳ ಕುತಂತ್ರನೇ ಬೇರೆ. ಓಕೆ, ಈ ಥರ ಆ ಥರ ಅಂತ ಚೇಂಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟಾಕ್ಸಿಕ್ ಮೂವಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟು ಟಾಕ್ಸಿಕ್ ಮೂವಿ ರಿಲೀಸ್ ಆಗಕ್ಕೆ ಮುಂಚೆನೇ ತುಂಬ ಕಾಂಟ್ರವರ್ಸೀಸ್ ತಗೊಂಡಿತ್ತು. ಲೈಕ್ ಕಾಂಟ್ರವರ್ಸೀಸ್ ಅಂದರೆ ಈ ಮೂವಿ ತುಂಬ ಹೈ ಬಜೆಟಲ್ಲಿ ಮಾಡ್ತಿದ್ದಾರೆ ಮತ್ತು ತುಂಬ ಇದಿರುತ್ತೆ. ಬಟ್ ಅದೇ ರೀತಿ ಹೈಪ್ ಇತ್ತು, ಲೈಕ್ ಆಡಿಯನ್ಸ್ ಮಧ್ಯೆ ತುಂಬ ಹೈಪ್ ಇತ್ತು. ಎಲ್ಲರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಬಟ್ ಆದರೆ ಕಾಂಟ್ರವರ್ಸೀಸ್ ಹೇಗಂದರೆ ಈ ಮೂವಿ ಕಾಂಪಿಟೇಷನ್ಸ್ ಬಿಡ್ತಾವ್ರಲ್ಲ, ಈಗ ದುರಂಧರ್ ಬಂತು ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು. ಆ್ಯಂಡ್ ತುಂಬ ಜನ ಅದ್ರ ಮೇಲೆ ಒಂದು ಸ್ಟೋರಿ ಹುಕಪ್ ಸ್ಟೋರಿನ ಏನು ಸ್ಟೋರಿ ಅಂತ ಗೊತ್ತಿಲ್ಲ, ಸ್ವಲ್ಪ ಕುಕ್ ಮಾಡೋಕ್ಕೆ ಶುರು ಮಾಡಿದ್ರು. ಹೇಗಂದ್ರೆ ಯಶೇ ಬಂದು ಒಂದು ಪ್ರೆಸ್ ಮೀಟ್ ಅಲ್ಲೇ ಹೇಳಿರೋ ತರ ಇವ್ರುಗಳು ಸ್ವಲ್ಪ ಕುಕ್ ಮಾಡಕ್ ಶುರು ಮಾಡಿದ್ರು. ಲೈಕ್ ಯಶ್ ಅವರು ತುಂಬಾ ಟೆಕ್ನಿಕಲ್ ಆಗಿ ವರ್ಕ್ ಮಾಡ್ತಾರೆ, ತುಂಬಾ ಯೋಚನೆ ಮಾಡಿ ವರ್ಕ್ ಮಾಡ್ತಾರೆ. ಯಾವ ಮೂವಿನೂ ರಿಲೀಸ್ ಆಗಬಾರ್ದು, ಅವಾಗಲೇ ನನ್ನ ಮೂವಿ ತುಂಬಾ ಗ್ರಾಸಿಂಗ್ ಆಗುತ್ತೆ. ಅಂಡ್ ಮೋರ್ ಓವರ್ ಫಸ್ಟ್ ಆಡಿಯನ್ಸ್ ಗ್ರಾಸಿಂಗ್ ಬಗ್ಗೆ ಯೋಚನೆ ಮಾಡಬಾರ್ದು. ಈಗ KVN ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಅವ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಅಂಡ್ ಯಶ್ ಅವರು ಆಕ್ಟಿಂಗ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಆಡಿಯನ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಸೊ ಅದೇ ಮೇನ್ ಬೇಸಿಕ್ ರೀಸನ್ ಆಗಿರುತ್ತೆ. ನಾನು ಯಶ್ ಫ್ಯಾನ್. ಆ್ಯಂಡ್ ಯಶ್ಗಿಂತ ಪ್ರಶಾಂತ್ ನೀಲಿಂದ ಯಶ್ ಅವ್ರು ಇಷ್ಟು ಚೆನ್ನಾಗಿ ಆದಲ್ಲ ಅನ್ನೋ ಒಂದು ಖುಷಿ, ನನಗೆ ಒಂದು ಅಭಿಮಾನ ಇದೆ. ಓಕೆ, ಒಂದು ಒಳ್ಳೆ ಹೀರೋ ಸಿಕ್ಕಿದ್ರು ಕಣಪ್ಪ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಯೋಚನೆ ಮಾಡೋ ಥರ ಒಂದು ಹೀರೋ, ಆ್ಯಂಡ್ ಒಳ್ಳೊಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡೋ ಹೀರೋ. ಬಟ್ ಅದೇ ಡ್ಯೂರೇಷನ್ ಮಾತ್ರ ತುಂಬ ಹೊತ್ತಾಗೋತಾರೆ ಅಂತ ಒಂದಷ್ಟು ಬೇಜಾರಿದೆ. ಆದರೂ ಕೂಡ ಪರವಾಗಿಲ್ಲ. ಓಕೆ, ಬರ್ತಿರೋ ಮೂವಿ ಎಲ್ಲ ತುಂಬ ಲೈಕ್ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವೀಸೇ ಬರ್ತಿದೆ. ಆ್ಯಂಡ್ ಜಸ್ಟ್ ಲೈಕ್ ದಟ್ ಅನ್ನೋ ಥರ ಮೂವೀಸ್ ಮಾಡಿದೆ. ಲೈಕ್ ಪ್ರಭಾಸ್ ಅವ್ರು ಹಾಗೆ ಹೀಗೆ ಮಧ್ಯೆ ಮಾಡ್ಬಿಟ್ರಲ್ಲ, ಆ ಥರ ಏನು ಇಲ್ಲದೆ ಸ್ವಲ್ಪ ಹೈ ಲೆವೆಲ್ ಹೈನೆಸ್ನ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬಂತು. ಸೊ ಆ ಕಾರಣಕ್ಕೋಸ್ಕರ ಕುಕ್ ಮಾಡಿ ಏನು ಪ್ರಯೋಜನ ಇಲ್ಲ. ಮತ್ತು ನಮಗೆ ಮೂವಿ ಹೇಗಿದೆ, ಲೈಕ್ ಇವಾಗ ನಾನು ಆಡಿಯನ್ಸ್, ನನಗೇನೆ ಭಯ ಆಗ್ತಾ ಇರುತ್ತೆ. ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಐತಲ್ಲ, ಏನು ಆಗ್ಬೋದು, ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಇಶ್ಯೂ ಬರ್ಬೋದಾ ಅನ್ನೋದೆಲ್ಲ ನನಗೂ ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಆ್ಯಸ್ ಅ ರಿವ್ಯೂವರ್ ಆಗಿ ನಾನು ನೋಡ್ತೀನಿ ಅಂದರೆ ಓಕೆ ನನ್ನ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಅನ್ನೋದೆಲ್ಲ ಒಂದು ಲೈಕ್ ತಲೆಯಲ್ಲಿ ಓಡ್ತಾನೆ ಇರ್ತದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಬ್ಯಾಕ್ಗ್ರೌಂಡಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟಿದ್ದೀನಿ. ಅದೇ ರೀತಿಯೇ ಆಡಿಯನ್ಸ್ ನೋಡೋದ್ರ ಬಗ್ಗೆ, ಮೂವಿ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದ್ರ ಬಗ್ಗೆ ಅಲ್ಲ. ಫೈನಲಿ ಆಗಸ್ಟ್ ಈ ಮೂವಿ ರಿಲೀಸ್ ಆಗ್ತಿದೆ. ನನ್ನ ಬರ್ತ್ಡೇ ಮಂತ್, ಖುಷಿ ಆಗ್ತಿದೆ. ನೋಡೋಣ 26ನೇ ತಾರೀಕು ಟಾಕ್ಸಿಕ್ ಹೇಗಿರುತ್ತೆ, ಆಡಿಯನ್ಸ್ ಮಧ್ಯೆ ತುಂಬ ಟಾಕ್ಸಿಸಿಟಿನ ಕ್ರಿಯೇಟ್ ಮಾಡುತ್ತಾ, ಇಲ್ಲಾಂದರೆ ಟಾಕ್ಸಿಕ್ ಆಗಿ ತುಂಬ ಮೈಂಡ್ ಫಕ್ ಮಾಡಿ ಚೆನ್ನಾಗಿ ಓಡುತ್ತಾ ಫಿಲಮು ಅನ್ನೋದನ್ನು ನೋಡೋಣ ಮುಂದೆ. ಕನ್ನಡ ಸಿನಿಮಾ, ಆ್ಯಂಡ್ ಇದು ಯಾವ ಲ್ಯಾಂಗ್ವೇಜ್ ಅಂತ ನನಗೆ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅದೇ ಕನ್ನಡ ಸಿನಿಮಾ, ಕನ್ನಡ ಹೀರೋ. ತುಂಬ ಖುಷಿ ಆಗ್ತಿದೆ. ನೋಡೋಣ ಹೇಗಿರುತ್ತೆ ಅಂತ, ಸಪೋರ್ಟ್ ಮಾಡೋಣ. ಆ್ಯಂಡ್ ಇದೇ ರೀತಿ ನನಗೂ ಸಪೋರ್ಟ್ ಮಾಡಿ, ಆ ಮೂವಿಗೆ ಸಪೋರ್ಟ್ ಮಾಡೋ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಆಗಿರಲಿ ಆ್ಯಂಡ್ ಅಪ್ಡೇಟ್ಸ್ ಆಗಿರಲಿ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ನನಗೆ ಮೋಟಿವೇಶನ್ ಕೊಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.